ಆತಂಕ. ದೆಹಲಿಯ ಕೆಂಪುಕೋಟೆ ಬಳಿ ಭೀಕರ ಸ್ಫೋಟ ಪ್ರಕರಣ. ಸ್ಫೋಟ ಸ್ಥಳಕ್ಕೆ ಅಮಿತ್ ಶಾ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಲಿ ಇಬ್ಬರು ಅತಿಥಿಗಳು ಘಟನೆ ಬಗ್ಗೆ ನಾವೇನು ನೋಡ್ತಾ ಇದ್ದೀವಿ, ಹೇಗಾಯಿತು ಏನು ಎತ್ತ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. PV ಸಂಪರ್ಕದಲ್ಲಿದ್ದರು. PV ಹರಿ ಸರ್ ಮಾತಾಡ್ತಿದ್ರು. ನಾನು PV ಹರಿ ಸರ್ನ ಮಾತಾಡಿಸಿ ಮತ್ತೆ ಗಿರೀಶ್ ಲಿಂಗಣ್ಣ ಅವ್ರನ್ನ ಮಾತಾಡಿಸ್ತೀನಿ. ಹರಿ ಸರ್, ತಾವು ಹೇಳ್ತಾ ಇದ್ರಿ ಕಾರ್ ಬಾಂಬ್ ಆಗಿದ್ದಿದ್ರೆ ಪ್ಲ್ಯಾಂಡ್ ಆಗಿ ಆಗಿತ್ತು ಅನ್ನೋದಾದರೆ ಯಾರು ಮಾಡಿದ್ರು, ಹೇಗೆ ಮಾಡಿದ್ರು, ಹೇಗೆ ಪಾಸಿಬಲ್ ಆಯಿತು ಅನ್ನೋದು ಮುಖ್ಯ ಆಗುತ್ತೆ. ಸರ್, ತಾವು ಇಂಥ ಪ್ರಕರಣಗಳನ್ನು ನೋಡಿರ್ತೀರಿ. ಕಾರ್ ಬಾಂಬ್ ಆದರೆ ಹೇಗೆ ಅವರು ವ್ಯವಸ್ಥಿತವಾಗಿ ಪ್ಲಾನ್ ಹೇಗಾಗಿರುತ್ತೆ ಅಂತ. ರಣಜಿತ್, ಇದು ನನ್ನ ಮನಸ್ಸಿಗೆ ತನಿಖೆ ಆಗುತ್ತೆ, ತನಿಖೆ ಹೊರಗಡೆ ಬರುತ್ತೆ. ಬಟ್ ಅಟ್ ದ ಔಟ್ಸೆಟ್ ದಿಸ್ ಇಸ್ ಎ ಕಾರ್ ಬಾಂಬ್ ಫಿಲ್ಡ್ ವಿತ್ RDX. ಬೇಕಾದಷ್ಟು RDX ಅನ್ನ ಫುಲ್ ಇದ್ ಮಾಡಿರ್ತಾರೆ ಅವರು. ಅಂಡ್ ಕಾರ್ ಯಾರು ಡ್ರೈವ್ ಮಾಡ್ತಾ ಇದ್ದಾನೆ ಅವನು ಜಿಹಾದಿ, ಆತ್ಮಾಹುತಿ, ಅವನು ಉಗ್ರವಾದಿ ಗ್ರೂಪ್ ನವನಾಗಿರ್ತಾನೆ. ಇವತ್ತು ಬೆಳಿಗ್ಗೆ ನೆನ್ನೆ ನೀವೆಲ್ಲ ತೋರಿಸ್ತಾ ಇದ್ದೀರಿ ಎಲ್ಲ ಚಾನೆಲ್ಗಳಲ್ಲಿ. ಕಾಫಿ ಎಕ್ಸ್ಪ್ಲೋಸಿವ್ ಸಿಕ್ಕಿದೆ 6,000 kg ಅಷ್ಟು, ಎಲ್ಲಿ ಹರಿಯಾಣದ ಹತ್ರ ಅಲ್ಲಿ ಇಲ್ಲಿ ಅಂತ ಹೇಳಿ. ಫರೀದಾಬಾದ್ ಆವಾಗ್ಲೇ ನನ್ಗೆ ಅನಿಸ್ತು ಅದು ಹರಿಯಾಣಕ್ಕೆ ಮಾಡೋದಿಲ್ಲ ಅವರು. ಮೇನ್ ಮೆಟ್ರೋ ಸಿಟಿ, ಅದು ಕ್ಯಾಪಿಟಲ್ ಆಫ್ ಡೆಲ್ಲಿಗೋಸ್ಕರ ಅದು ಅಲ್ಲಿಂದಲೇ ಸರಬರಾಜು ಆಗಬಹುದು, ಇಲ್ಲ ಶ್ರೀನಗರಕ್ಕೆ, ಇಲ್ಲ ಕಾಶ್ಮೀರಕ್ಕೆ ಸರಬರಾಜು ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗಿದೆ. ನಮ್ಮ ಅನುಮಾನ ಇತ್ತು. ಈ ಅನುಮಾನ ಇದು ಸರಿಯಾಗಿದೆ. ಈಗ ನಮ್ಗೆ ಯಾಕೆ ಅನಿಸ್ತಾ ಇದೆ ಇದು ಉಗ್ರವಾದಿ ದಾಳಿ ಅಂತ ಹೇಳಿದ್ರೆ, ಪ್ಲೇಸ್ ಆಫ್ ಎಕ್ಸ್ಪ್ಲೋಷನ್, ಟಾರ್ಗೆಟ್ ಏರಿಯಾವನ್ನ ಕರೆಕ್ಟ್ ಆಗಿ ಅವ್ರು ಮುಂಚೆನೆ ಪ್ಲಾನ್ ಮಾಡಿ ಸೆಲೆಕ್ಟ್ ಮಾಡಿದ್ದಾರೆ. ISIನವರು, ಅವರು ISI ಪಾಕಿಸ್ತಾನ ಇಂಟೆಲಿಜೆನ್ಸ್ ನವರು ಕೆಂಪುಕೋಟೆ ಹತ್ರನೇ ಯಾಕೆ ಹೋಗಿದ್ದು ಅಂದ್ರೆ ಅಲ್ಲಿ ಜಾಸ್ತಿ ಮೀಡಿಯಾ. ಲಿಂಗಣ್ಣ ಅವ್ರದ್ದೊಂದು ರಿಯಾಕ್ಷನ್ ತಗೋತೀನಿ. ಗಿರೀಶ್ ಲಿಂಗಣ್ಣ ಅವರೇ, ತಾವು ಇದನ್ನ ಹೇಗೆ ನೋಡ್ತಾ ಇದ್ದೀರಿ? ಇದು ಭಯೋತ್ಪಾದಕ ದಾಳಿ ಆಗಿರಬಹುದು ಅಂತೇಳಿ ಅನ್ಸೋದಕ್ಕೆ ತಮ್ಗಿರುವಂತ ಅನುಮಾನಗಳೇನು ಗಿರೀಶ್ ಲಿಂಗಣ್ಣ ಅವರೇ? ನೋಡಿ, ಈಗ ಅಕ್ಟೋಬರ್ 30ನೇ ತಾರೀಕು ಒಂದು ಈ LTT ಕಮಾಂಡರ್ ಸೈಫ್ ಅನ್ನೋನು ಒಂದು ಭಾಷಣ ಮಾಡ್ತಾನೆ. ಆ ಭಾಷಣದಲ್ಲಿ ಅವನು ಕ್ಲಿಯರ್ ಆಗಿ ಹೇಳ್ತಾನೆ, ಹಫೀಜ್ ಸೈಯದ್ ಸುಮ್ನೆ ಕೂತಿಲ್ಲ, ಅವರು ಬಾಂಗ್ಲಾದೇಶದಲ್ಲಿ ಟೆರರಿಸ್ಟ್ಗಳನ್ನ ಟ್ರೈನ್ ಮಾಡ್ತಾ ಇದಾರೆ. ಜೊತೆಲಿ ಈಗ ಅಮೆರಿಕಾನು ನಮ್ ಜೊತೆ ಇರೋದ್ರಿಂದ ನಾವು ಧೈರ್ಯವಾಗಿ ಟ್ರೈನಿಂಗು ಮಾಡ್ತಾ ಇದೀವಿ ಬಾಂಗ್ಲಾದೇಶದಲ್ಲಿ ಅಂತ ಅಕ್ಟೋಬರ್ 31 ಹೇಳಿಕೆ ಕೊಡ್ತಾನೆ. ಸರಿ. ಸೊ ಈ ಹೇಳಿಕೆ ಆದ್ಮೇಲೆ ನೋಡಿ, ಈಗ ನವೆಂಬರ್ 8-9ನೇ ತಾರೀಕು ಈಗಾಗ್ಲೇ ಬ್ಲಾಸ್ಟ್ ಆಗಿದೆ. ಇವತ್ತು 10. ಸೊ ಈಗಾಗಲೇ ಬ್ಲಾಸ್ಟ್ ಶುರುವಾಗಿದೆ. ಅವನು ಹೇಳ್ತಾನೆ, ಇದು ನಾವು ಆಪರೇಷನ್ ಸಿಂಧೂರಕ್ಕೆ ನಾವು ತಕ್ಕ ಉತ್ತರ ಕೊಡ್ತೀವಿ, ನಾವು ಆಗ್ಲೇ ಟೆರರಿಸ್ಟ್ಗಳನ್ನ ನಾವು ರೆಡಿ ಮಾಡಿದೀವಿ ಬಾಂಗ್ಲಾದೇಶದಲ್ಲಿ ಅಂತಾನೆ ಹೇಳ್ತಾನೆ ಅವನು. ಆ ಒಂದು ಪ್ರಚೋದನಕಾರಿ ಭಾಷಣ ಮಾಡ್ತಾನೆ 30ನೇ ತಾರೀಕು. ಅದ್ರಲ್ಲಿ ಬಹಳ ಜನ ಹುಡುಗರುಗಳು, ಸಣ್ಣ ಹುಡುಗರುಗಳು ಕೂತಿರ್ತಾರೆ, ಅವ್ರನ್ನು ಜಿಹಾದಿಯಾಗಿ ಕನ್ವರ್ಟ್ ಮಾಡುವಂತ ಭಾಷಣ ಮಾಡ್ತಾನ ಅವನು. ಆದ ನಂತರ ಈ 10ನೇ ತಾರೀಕು ಈ ಒಂದು ಬ್ಲಾಸ್ಟ್ ಆಗಿದೆ. ಇದು ಉಂಡೈ I-20 ಆಗಿದೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ. ಬಟ್ ಇದ್ರಲ್ಲಿ ಏನಾಗಿದೆ ಅಂದ್ರೆ, ಆ ಎಕ್ಸ್ಪ್ಲೋಸಿವ್ ಆಗಿರೋ ಜಾಗದಲ್ಲಿ ಯಾವುದೇ ವಿಧವಾದ ಹಳ್ಳ ಬಿದ್ದಿಲ್ಲ, ಅಂದ್ರೆ ಕ್ರೇಟರ್ಸ್ ಅಂತಾರೆ, ಆತರ ಯಾವ್ದು ಕಾಣ್ತಾ ಇಲ್ಲ. ಆಮೇಲೆ ಶಾರ್ಪ್ನಲ್ಸ್ ಅಂದ್ರೆ ಈ ಸಣ್ಣ ಮಳೆಗಳಾಗ್ಲಿ, ಈ ತರ ಪಿಯರ್ಸಿಂಗ್ ಆಬ್ಜೆಕ್ಟ್ಸ್ ಆಗ್ಲಿ, ಆ ಗಾಯಗಳು, ಸತ್ತಿರೋರ್ ಮೇಲೆ ಆಗಿರೋ ಗಾಯಗಳಾಗ್ಲಿ, ಯಾವುದೇ ವಿಧವಾದ ಈ ಚೂಪಾದ ವಸ್ತುಗಳು ಯಾವ್ದು ಕಾಣ್ತಾ ಇಲ್ಲ. ಸೊ ಈ ಬಾಂಬ್ ಬ್ಲಾಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಯೂಶಲಿ ಕ್ರೇಟರ್ಸ್ ಕ್ರಿಯೇಟ್ ಆಗುತ್ತೆ. ಆ ಶಾಕ್ ವೇವ್ಸ್ ಏನಾಗುತ್ತೆ ಅಂದ್ರೆ, ಈ ಗ್ರೌಂಡ್ ಅಲ್ಲಿ ಒಂದು ಕ್ರೇಟರ್ ಕ್ರಿಯೇಟ್ ಅಂದ್ರೆ ಹಳ್ಳ ಬೀಳುತ್ತೆ, ಇಲ್ಲ ಅಂದ್ರೆ ಈ ಸತ್ತವ್ರ ಮೈಗಳಲ್ಲಿ ಚೂಪಾದ ಇದು ಸಿಕ್ಕಾಕೊಂಡಿರ್ಬೋದು. ಸೊ ಈ ತರ ಯಾವುದೇ ವಿಧವಾದ ವಸ್ತುಗಳು ಕಾಣದೇ ಇರೋದ್ರಿಂದ ಇದನ್ನ ಪ್ರಾಬಬ್ಲಿ CNG ಬ್ಲಾಸ್ಟ್ ಅನ್ನೋ ಆಂಗಲ್ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಇದೇ ಉಪಯೋಗಿಸಿದ್ದಾರೆ ಅಂತ ಹೇಳಕ್ ಬರೋಲ್ಲ. ಆಮೇಲೆ ಕರ್ನಲ್ ಹೇಳ್ದಂಗೆ, ಹರಿಯವ್ರು ಹೇಳ್ದಂಗೆ, ಇದು ಬಹಳ
ಪ್ರೈಮ್ ಏರಿಯಾ ಲೊಕೇಶನ್ ಅಲ್ಲಿ ತಗೊಂಡು ಇದನ್ನ ಮಾಡಿದ್ದಾರೆ. ಸೊ ಎಲ್ಲಾ ಕಡೆ ವರ್ಲ್ಡ್ ವೈಡ್ ಅಟೆನ್ಷನ್ ಬೇಗ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಜಾಗ ಆಯ್ಕೆ ಮಾಡ್ಕೊಂಡಿರ್ಬೋದು. ಬಟ್ ಯಾವ ತರ ಬ್ಲಾಸ್ಟ್ ಆಗಿದೆ ಅನ್ನೋದು ಇನ್ನೂ ಯಾರಿಗೆ ಹೇಳಕ್ ಬರಲ್ಲ. ಮತ್ತೆ ಇದು ಇಂಟರ್ ಸ್ಟೇಟ್ ಟೆರರಿಸ್ಟ್ ನೆಟ್ವರ್ಕ್ ಅಂತ ಕರೀತಾರೆ. ಅಂದ್ರೆ ಸ್ಟೇಟ್ ಇಂದ ಸ್ಟೇಟ್ ಅವ್ರು ಏನಂದ್ರೆ ಈ ವೈಟ್ ಕಾಲರ್ ಟೆರರಿಸಂ ಅಂತ ಕರೀತಾರೆ. ಈ ಬೆಳಿಗ್ಗೆ ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರ ದೆಹಲಿಯ ಕೆಂಪುಕೋಟೆ ಬಳಿ ಭೀಕರ ಸ್ಫೋಟ ಪ್ರಕರಣ. ಸ್ಫೋಟ ಸ್ಥಳಕ್ಕೆ ಅಮಿತ್ ಶಾ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಲಿ ಇಬ್ಬರು ಅತಿಥಿಗಳು ಘಟನೆ ಬಗ್ಗೆ ನಾವೇನು ನೋಡ್ತಾ ಇದ್ದೀವಿ, ಹೇಗಾಯಿತು ಏನು ಎತ್ತ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. PV ಸಂಪರ್ಕದಲ್ಲಿದ್ದರು. PV ಹರಿ ಸರ್ ಮಾತಾಡ್ತಿದ್ರು. ನಾನು PV ಹರಿ ಸರ್ನ ಮಾತಾಡಿಸಿ ಮತ್ತೆ ಗಿರೀಶ್ ಲಿಂಗಣ್ಣ ಅವ್ರನ್ನ ಮಾತಾಡಿಸ್ತೀನಿ. ಹರಿ ಸರ್, ತಾವು ಹೇಳ್ತಾ ಇದ್ರಿ ಕಾರ್ ಬಾಂಬ್ ಆಗಿದ್ದಿದ್ರೆ ಪ್ಲ್ಯಾಂಡ್ ಆಗಿ ಆಗಿತ್ತು ಅನ್ನೋದಾದರೆ ಯಾರು ಮಾಡಿದ್ರು, ಹೇಗೆ ಮಾಡಿದ್ರು, ಹೇಗೆ ಪಾಸಿಬಲ್ ಆಯಿತು ಅನ್ನೋದು ಮುಖ್ಯ ಆಗುತ್ತೆ. ಸರ್, ತಾವು ಇಂಥ ಪ್ರಕರಣಗಳನ್ನು ನೋಡಿರ್ತೀರಿ. ಕಾರ್ ಬಾಂಬ್ ಆದರೆ ಹೇಗೆ ಅವರು ವ್ಯವಸ್ಥಿತವಾಗಿ ಪ್ಲಾನ್ ಹೇಗಾಗಿರುತ್ತೆ ಅಂತ. ರಣಜಿತ್, ಇದು ನನ್ನ ಮನಸ್ಸಿಗೆ ತನಿಖೆ ಆಗುತ್ತೆ. ಎಸ್, ತನಿಖೆ ಹೊರಗಡೆ ಬರುತ್ತೆ. ಬಟ್ ಅಟ್ ದ ಔಟ್ಸೆಟ್ ದಿಸ್ ಇಸ್ ಎ ಕಾರ್ ಬಾಂಬ್ ಫಿಲ್ಡ್ ವಿತ್ RDX. ಬೇಕಾದಷ್ಟು RDX ಅನ್ನ ಫುಲ್ ಇದ್ ಮಾಡಿರ್ತಾರೆ ಅವರು. ಅಂಡ್ ಕಾರ್ ಯಾರು ಡ್ರೈವ್ ಮಾಡ್ತಾ ಇದ್ದಾನೆ ಅವನು ಜಿಹಾದಿ, ಆತ್ಮಾಹುತಿ, ಅವನು ಉಗ್ರವಾದಿ ಗ್ರೂಪ್ ನವನಾಗಿರ್ತಾನೆ. ಇವತ್ತು ಬೆಳಿಗ್ಗೆ ನೆನ್ನೆ ನೀವೆಲ್ಲ ತೋರಿಸ್ತಾ ಇದ್ದೀರಿ ಎಲ್ಲ ಚಾನೆಲ್ಗಳಲ್ಲಿ. ಕಾಫಿ ಎಕ್ಸ್ಪ್ಲೋಸಿವ್ ಸಿಕ್ಕಿದೆ 6,000 kg ಅಷ್ಟು, ಎಲ್ಲಿ ಹರಿಯಾಣದ ಹತ್ರ ಅಲ್ಲಿ ಇಲ್ಲಿ ಅಂತ ಹೇಳಿ. ಫರೀದಾಬಾದ್ ಆವಾಗ್ಲೇ ನನ್ಗೆ ಅನಿಸ್ತು ಅದು ಹರಿಯಾಣಕ್ಕೆ ಮಾಡೋದಿಲ್ಲ ಅವರು. ಮೇನ್ ಮೆಟ್ರೋ ಸಿಟಿ, ಅದು ಕ್ಯಾಪಿಟಲ್ ಆಫ್ ಡೆಲ್ಲಿಗೋಸ್ಕರ ಅದು ಅಲ್ಲಿಂದಲೇ ಸರಬರಾಜು ಆಗಬಹುದು, ಇಲ್ಲ ಶ್ರೀನಗರಕ್ಕೆ, ಇಲ್ಲ ಕಾಶ್ಮೀರಕ್ಕೆ ಸರಬರಾಜು ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗಿದೆ. ನಮ್ಮ ಅನುಮಾನ ಇತ್ತು. ಈ ಅನುಮಾನ ಇದು ಸರಿಯಾಗಿದೆ. ಈಗ ನಮ್ಗೆ ಯಾಕೆ ಅನಿಸ್ತಾ ಇದೆ ಇದು ಉಗ್ರವಾದಿ ದಾಳಿ ಅಂತ ಹೇಳಿದ್ರೆ, ದಿ ಪ್ಲೇಸ್ ಆಫ್ ಎಕ್ಸ್ಪ್ಲೋಷನ್, ಟಾರ್ಗೆಟ್ ಏರಿಯಾವನ್ನ ಕರೆಕ್ಟ್ ಆಗಿ ಅವ್ರು ಮುಂಚೆನೆ ಪ್ಲಾನ್ ಮಾಡಿ ಸೆಲೆಕ್ಟ್ ಮಾಡಿದ್ದಾರೆ. ISIನವರು, ಅವರು ISI ಪಾಕಿಸ್ತಾನ ಇಂಟೆಲಿಜೆನ್ಸ್ ನವರು ಕೆಂಪುಕೋಟೆ ಹತ್ರನೇ ಯಾಕೆ ಹೋಗಿದ್ದು ಅಂದ್ರೆ ಅಲ್ಲಿ ಜಾಸ್ತಿ ಮೀಡಿಯಾ. ಲಿಂಗಣ್ಣ ಅವ್ರದ್ದೊಂದು ರಿಯಾಕ್ಷನ್ ತಗೋತೀನಿ. ಗಿರೀಶ್ ಲಿಂಗಣ್ಣ ಅವರೇ, ತಾವು ಇದನ್ನ ಹೇಗೆ ನೋಡ್ತಾ ಇದ್ದೀರಿ? ಇದು ಭಯೋತ್ಪಾದಕ ದಾಳಿ ಆಗಿರಬಹುದು ಅಂತೇಳಿ ಅನ್ಸೋದಕ್ಕೆ ತಮ್ಗಿರುವಂತ ಅನುಮಾನಗಳೇನು ಗಿರೀಶ್ ಲಿಂಗಣ್ಣ ಅವರೇ? ನೋಡಿ, ಈಗ ಅಕ್ಟೋಬರ್ 30ನೇ ತಾರೀಕು ಒಂದು ಈ LTT ಕಮಾಂಡರ್ ಸೈಫ್ ಅನ್ನೋನು ಒಂದು ಭಾಷಣ ಮಾಡ್ತಾನೆ. ಆ ಭಾಷಣದಲ್ಲಿ ಅವನು ಕ್ಲಿಯರ್ ಆಗಿ ಹೇಳ್ತಾನೆ, ಹಫೀಜ್ ಸೈಯದ್ ಸುಮ್ನೆ ಕೂತಿಲ್ಲ, ಅವರು ಬಾಂಗ್ಲಾದೇಶದಲ್ಲಿ ಟೆರರಿಸ್ಟ್ ಗಳನ್ನ ಟ್ರೈನ್ ಮಾಡ್ತಾ ಇದಾರೆ. ಜೊತೆಲಿ ಈಗ ಅಮೆರಿಕಾನು ನಮ್ ಜೊತೆ ಇರೋದ್ರಿಂದ ನಾವು ಧೈರ್ಯವಾಗಿ ಟ್ರೈನಿಂಗು ಮಾಡ್ತಾ ಇದೀವಿ ಬಾಂಗ್ಲಾದೇಶದಲ್ಲಿ ಅಂತ ಅಕ್ಟೋಬರ್ 31 ಹೇಳಿಕೆ ಕೊಡ್ತಾನೆ. ಸರಿ. ಸೊ ಈ ಹೇಳಿಕೆ ಆದ್ಮೇಲೆ ನೋಡಿ, ಈಗ ನವೆಂಬರ್ 8-9ನೇ ತಾರೀಕು ಈಗಾಗ್ಲೇ ಬ್ಲಾಸ್ಟ್ ಆಗಿದೆ. ಇವತ್ತು 10. ಸೊ ಈಗಾಗಲೇ ಬ್ಲಾಸ್ಟ್ ಶುರುವಾಗಿದೆ. ಅವ್ನು ಹೇಳ್ತಾನೆ, ಇದು ನಾವು ಆಪರೇಷನ್ ಸಿಂಧೂರಕ್ಕೆ ನಾವು ತಕ್ಕ ಉತ್ತರ ಕೊಡ್ತೀವಿ, ನಾವು ಆಗ್ಲೇ ಟೆರರಿಸ್ಟ್ ಗಳನ್ನ ನಾವು ರೆಡಿ ಮಾಡಿದೀವಿ ಬಾಂಗ್ಲಾದೇಶದಲ್ಲಿ ಅಂತಾನೆ ಹೇಳ್ತಾನೆ ಅವನು. ಆ ಒಂದು ಪ್ರಚೋದನಕಾರಿ ಭಾಷಣ ಮಾಡ್ತಾನೆ 30ನೇ ತಾರೀಕು. ಅದ್ರಲ್ಲಿ ಬಹಳ ಜನ ಹುಡುಗರುಗಳು, ಸಣ್ಣ ಹುಡುಗರುಗಳು ಕೂತಿರ್ತಾರೆ, ಅವ್ರನ್ನು ಜಿಹಾದಿಯಾಗಿ ಕನ್ವರ್ಟ್ ಮಾಡುವಂತ ಭಾಷಣ ಮಾಡ್ತಾನ ಅವನು. ಆದ ನಂತರ ಈ 10ನೇ ತಾರೀಕು ಈ ಒಂದು ಬ್ಲಾಸ್ಟ್ ಆಗಿದೆ. ಇದು ಉಂಡೈ I-20 ಆಗಿದೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ. ಬಟ್ ಇದ್ರಲ್ಲಿ ಏನಾಗಿದೆ ಅಂದ್ರೆ, ಆ ಎಕ್ಸ್ಪ್ಲೋಸಿವ್ ಆಗಿರೋ ಜಾಗದಲ್ಲಿ ಯಾವುದೇ ವಿಧವಾದ ಹಳ್ಳ ಬಿದ್ದಿಲ್ಲ, ಅಂದ್ರೆ ಕ್ರೇಟರ್ಸ್ ಅಂತಾರೆ, ಆತರ ಯಾವ್ದು ಕಾಣ್ತಾ ಇಲ್ಲ. ಆಮೇಲೆ ಶಾರ್ಪ್ನಲ್ಸ್ ಅಂದ್ರೆ ಈ ಸಣ್ಣ ಮಳೆಗಳಾಗ್ಲಿ, ಈ ತರ ಪಿಯರ್ಸಿಂಗ್ ಆಬ್ಜೆಕ್ಟ್ಸ್ ಆಗ್ಲಿ, ಆ ಗಾಯಗಳು ಸತ್ತಿರೋರ್ ಮೇಲೆ ಆಗಿರೋ ಗಾಯಗಳಾಗ್ಲಿ, ಯಾವುದೇ ವಿಧವಾದ ಈ ಚೂಪಾದ ವಸ್ತುಗಳು ಯಾವ್ದು ಕಾಣ್ತಾ ಇಲ್ಲ.
ಹಾ ಸೊ ಈ ಬಾಂಬ್ ಬ್ಲಾಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯೂಶಲಿ ಕ್ರೇಟರ್ಸ್ ಕ್ರಿಯೇಟ್ ಆಗುತ್ತೆ. ಆ ಶಾಕ್ ವೇವ್ಸ್ ಏನಾಗುತ್ತೆ ಅಂದ್ರೆ ಈ ಗ್ರೌಂಡ್ ಅಲ್ಲಿ ಒಂದು ಕ್ರೇಟರ್ ಕ್ರಿಯೇಟ್ ಅಂದ್ರೆ ಹಳ್ಳ ಬೀಳುತ್ತೆ, ಇಲ್ಲ ಅಂದ್ರೆ ಈ ಸತ್ತವ್ರ ಮೈಗಳಲ್ಲಿ ಚೂಪಾದ ಇದು ಸಿಕ್ಕಾಕೊಂಡಿರ್ಬೋದು. ಸೊ ಈ ತರ ಯಾವುದೇ ವಿಧವಾದ ವಸ್ತುಗಳು ಕಾಣದೇ ಇರೋದ್ರಿಂದ ಇದನ್ನ ಪ್ರಾಬಬ್ಲಿ CNG ಬ್ಲಾಸ್ಟ್ ಅನ್ನೋ ಆಂಗಲ್ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಇದೇ ಉಪಯೋಗಿಸಿದ್ದಾರೆ ಅಂತ ಹೇಳಕ್ ಬರೋಲ್ಲ. ಆಮೇಲೆ ಕರ್ನಲ್ ಹೇಳ್ದಂಗೆ, ಹರಿಯವ್ರು ಹೇಳ್ದಂಗೆ, ಇದು ಬಹಳ ಪ್ರೈಮ್ ಏರಿಯಾ ಲೊಕೇಶನ್ ಅಲ್ಲಿ ತಗೊಂಡು ಇದನ್ನ ಮಾಡಿದ್ದಾರೆ. ಸೊ ಎಲ್ಲಾ ಕಡೆ ವರ್ಲ್ಡ್ ವೈಡ್ ಅಟೆನ್ಷನ್ ಬೇಗ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಜಾಗ ಆಯ್ಕೆ ಮಾಡ್ಕೊಂಡಿರ್ಬೋದು. ಬಟ್ ಯಾವ ತರ ಬ್ಲಾಸ್ಟ್ ಆಗಿದೆ ಅನ್ನೋದು ಇನ್ನೂ ಯಾರಿಗೆ ಹೇಳಕ್ ಬರಲ್ಲ. ಮತ್ತೆ ಇದು ಇಂಟರ್ ಸ್ಟೇಟ್ ಟೆರರಿಸ್ಟ್ ನೆಟ್ವರ್ಕ್ ಅಂತ ಕರೀತಾರೆ. ಅಂದ್ರೆ ಸ್ಟೇಟ್ ಇಂದ ಸ್ಟೇಟ್ ಅವ್ರು ಏನಂದ್ರೆ ಈ ವೈಟ್ ಕಾಲರ್ ಟೆರರಿಸಂ ಅಂತ ಕರೀತಾರೆ. ಈ ಬೆಳಿಗ್ಗೆ ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರಲ್ಲೂ